ನೀರು ತಿಳಿದಡೇನು, ಸಲ್ಲದ ಮಣ್ಣು ಮೆತ್ತಲ್ಲಿದ್ದಡೇನು, ಆಕಾಶದ ಮಾವಿನ ಫಲವೆಂದಡೇನು, ಕೊಯ್ಯಲಿಲ್ಲ ಮೆಲ್ಲಲಿಲ್ಲ ಕೂಡಲ ಸಂಗನ ಶರಣರ ಅನುಭಾವವಿಲ್ಲದವ ಎಲ್ಲಿದ್ದಡೇನು ಎಂತಾದಡೇನು. ವಿಶ್ವಗುರು ಬಸವಣ್ಣನವರನ್ನ ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತಾ ಪೂಜನೀಯ ಅನ್ನಪೂರ್ಣ ತಾಯಿಯವರನ್ನು ಎನ್ನ ಮನದಲ್ಲಿ ನೆನೆದು ಈ ಪವಿತ್ರವಾದಂತಹ ಪ್ರಾರ್ಥನೆಗೆ ಆಗಮಿಸಿರುವಂತಹ ಎಲ್ಲ ನನ್ನ ಶರಣ ತಂದೆ ತಾಯಿಗಳ ಅಡಿದಾವರಗಳಲ್ಲಿ ಅನಂತ ಶರಣೋ ಶರಣಾರ್ಥಿಗಳು. ಈ ನಮ್ಮ ಲಿಂಗಾಯತ ಧರ್ಮದಲ್ಲಿ ನಮ್ಮ ಶರಣರು ನಮ್ಮ ಅಂಗ ಅಂದ್ರೆ ನಮ್ಮ ದೇಹವನ್ನು ಅಷ್ಟಾವರಣವೆಂದು, ಹಾಗೆ ನಮ್ಮ ಪ್ರಾಣವನ್ನು ಪಂಚಾಚಾರ, ಹಾಗೆಯೇ ನಮ್ಮ ಆತ್ಮವನ್ನು ಷಟಸ್ಥಲವೆಂದು ಪರಿಗಣಿಸಿದ್ದಾರೆ. ಷಟಸ್ಥಲವು ತತ್ವಜ್ಞಾನವಾದರೆ ಆ ತತ್ವಜ್ಞಾನವನ್ನು ಕಾರ್ಯಾಚರಣೆಗೊಳಿಸುವ ತಂತ್ರಜ್ಞಾನವೇ ಅಷ್ಟಾವರಣ. ಷಟಸ್ಥಲ ಎನ್ನುವುದು ನಮ್ಮ ಆತ್ಮ, ಅಂದರೆ ಅದು ಜ್ಞಾನದ ಭಂಡಾರ. ಆ ತತ್ವಜ್ಞಾನವನ್ನು ಜ್ಞಾನದ ಜ್ಯೋತಿಯು ಕಾರ್ಯರೂಪಕ್ಕೆ ಬರಬೇಕಾದರೆ ಅದಕ್ಕೆ ಒಂದು ಸಾಧನ ಬೇಕು. ನಮ್ಮ ಆತ್ಮ ಅದಾಗದು ನಾವಿರುವಾಗಲೇ ಅದರ ಜ್ಞಾನ ಅದಕ್ಕೆ ಬೇರೆಯವರಿಗೆ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರನೇ ಅದು ಒಂದು ಸಾಧನ ಹುಡ್ಕೊಂಡಿದೆ, ಅದೇ ನಮ್ಮ ದೇಹ, ಅದುವೇ ಅಷ್ಟಾವರಣ. ಈ ನಮ್ಮ ದೇಹ ಪಂಚಭೂತಗಳಿಂದ ಅಷ್ಟಾವರಣ, ಷಟಸ್ಥಲ, ಪಂಚಾಚಾರಗಳಿಂದ ನಿರ್ಮಿತವಾದದ್ದು. ಈ ಶಬ್ದಗಳು ನಮ್ಮ ಶರಣರಿಂದ ಬಂದವಲ್ಲ, ಅದಕ್ಕಿಂತ ಪೂರ್ವದಿಂದಲೇ ಇವೆ. ಆದರೆ ಅದರ ಅರಿವು ಆಚಾರ ನಮಗಿರಲಿಲ್ಲ. ಅದರ ಅರಿವು ಆಚಾರದಿಂದ ಅನುಭವಕ್ಕೆ ತಂದುಕೊಟ್ಟು ನಮ್ಮ ಜೀವನವನ್ನು ಆನಂದಗೊಳಿಸಿದವರೇ ನಮ್ಮ ಶರಣರು. ಇವತ್ತಿನ ದಿನ ಇದರಲ್ಲಿ ಈ ಅಷ್ಟಾವರಣ ಎನ್ನುವುದರ ಬಗ್ಗೆ ಫಸ್ಟ್ ಎಲ್ಲ ಹೇಳಿದಾರ, ಆದ್ರೂ ಸ್ವಲ್ಪ ನಾನು ಸಂಕ್ಷಿಪ್ತವಾಗಿ ವಿವರಿಸಬೇಕಂತ ನಾನು ಅನ್ಕೊಂಡಿದ್ದೀನಿ. ಎಲ್ಲರೂ ತಿಳಿದುಕೊಳ್ಳೋಣ ಇದ್ರ ಬಗ್ಗೆ. ಆಯ್ತು ಬಸವ ನಿನ್ನಿಂದ ಗುರು ಸ್ವಾಯತ್ತವೆನಗೆ, ಆಯ್ತು ಬಸವ ನಿನ್ನಿಂದ ಲಿಂಗ ಸ್ವಾಯತ್ತವೆನಗೆ, ಆಯ್ತು ಬಸವ ನಿನ್ನಿಂದ ಜಂಗಮ ಸ್ವಾಯತ್ತವೆನಗೆ, ಆಯ್ತು ಬಸವ ನಿನ್ನಿಂದ ಪ್ರಸಾದ ಸ್ವಾಯತ್ತವೆನಗೆ, ಇಂತಿ ಚತುರ್ವಿಧ ಸ್ವಾಯತ್ತವನ್ನು ನೀನೇ ಆಗು ಮಾಡಿದೆಯಾಗಿ ನಮ್ಮ ಗುಹೇಶ್ವರ ಲಿಂಗಕ್ಕೆ ವಿಳಾಸವಾದೆಯಲ್ಲೈ ಸಂಗನ ಬಸವಣ್ಣ ಎಂದು ಈ ಗುರುಲಿಂಗ ಜಂಗಮ ಪ್ರಸಾದಗಳು ಬಸವಣ್ಣನಿಂದ ಹೊಸ ಅರ್ಥ ಹೊಂದಿವೆ ಎಂದು ಅಲ್ಲಮ ಪ್ರಭುಗಳು ತಿಳಿಸಿದ್ದಾರೆ. ನಮ್ಮ ಶರಣರು ನಮ್ಮ ಅಂತರಂಗ ಹಾಗೂ ಬಹಿರಂಗ ಎರಡಕ್ಕೂ ತುಂಬಾ ಮಹತ್ವ ನೀಡುತ್ತಾರೆ. ಬಹಿರಂಗ ಶುದ್ಧಿಯು ಅಂತರಂಗ ಸ್ಥಿತಿಗೆ ಪೂರಕವಾಗಿದೆ. ಕೇವಲ ನಾವು ಮಾಡಿರುವಂತಹ ಅಡಿಗೆ ರುಚಿಯಾಗಿದ್ದರೆ ಸಾಲದು, ಅದನ್ನು ಮಾಡುವಂತಹ ಪಾತ್ರೆಯೂ ಸಹ ಶುಚಿಯಾಗಿರಬೇಕಾಗುತ್ತದೆ. ಸ್ವಲ್ಪ ಜನ ಹೇಳ್ತಾರ, ನಮ್ಮ ಮನಸ್ಸು ಚೆನ್ನಾಗಿದೆ ಸಾಕು, ಈ ಜಪ ತಪ ಧ್ಯಾನ ಪೂಜೆ ಎಲ್ಲ ಯಾಕೆ ಬೇಕು ನಮ್ಗೆ ಅಂತ. ಆದ್ರೆ ನಿಮ್ಮ ಮನಸ್ಸು ಎಷ್ಟೇ ಚೆನ್ನಾಗಿದ್ರು ನೀವು ಸ್ನಾನ ಮಾಡಲಿಲ್ಲ ಅಂದ್ರೆ, ನಿಮ್ಮ ಹತ್ರ ಕೊಳಕು ವಾಸನೆ ಬಂದ್ರೆ ನಿಮ್ಮ ಹತ್ರ ಯಾರೂ ಕೂಡುವುದಿಲ್ಲ. ಈ ಅಷ್ಟಾವರಣಗಳು ಸಹ ನಮ್ಮ ಸಂಸಾರದಲ್ಲಿರುವ ದೋಷ ದಾರಿದ್ರ್ಯಗಳು, ರೋಗ ರುಜಿನಿಗಳು, ಅವಿದ್ಯೆ ಅಜ್ಞಾನಗಳಿಂದ ವ್ಯಕ್ತಿಯನ್ನು ಮುಕ್ತಗೊಳಿಸಿ ಅಂಗಾಂಗ ಸಾಮರಸ್ಯದ ಸುಖದತ್ತ ಮಾರ್ಗದರ್ಶನ ನೀಡುತ್ತವೆ. ಅದರಲ್ಲಿ ಮೊದಲನೆಯದು ಅಷ್ಟಾವರಣದ ಮೊದಲನೇ ವಿಧವಾದ ಗುರು. ಈ ಗುರುವಿನ ಬಗ್ಗೆ ನಾವು ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಈ ನಮ್ಮ ಜೀವ ಒಂದು ಕಬ್ಬಿಣವಿದ್ದಂತೆ. ಗುರು ಪರುಷಮಣಿಗೆ ಹೋಲಿಸಿದ್ದಾರೆ. ಒಂದು ಕಬ್ಬಿಣವು ಪರುಷಮಣಿಗೆ ಮುಟ್ಟಿದ ತಕ್ಷಣ ಬಂಗಾರವಾಗಿ ಪರಿವರ್ತನೆ ಆಗ್ತದೆ. ಆದರೆ ಆ ಪರುಷಮಣಿ ಬಂಗಾರ ಮಾಡಲು ಸಾಧ್ಯ, ಸ್ವತಃ ಪರುಷಮಣಿ ಮಾಡಲು ಸಾಧ್ಯ ಆಗೋದಿಲ್ಲ. ಅದೇ ಗುರುವಿನ ಬಗ್ಗೆ ಹೇಳಬೇಕಾದ್ರೆ, ಅವನ ಹತ್ರ ಒಬ್ಬ ಶಿಷ್ಯ ಇದ್ರೆ ಒಂದು ಉತ್ತಮ ಶಿಷ್ಯನಾಗಿ ಮಾಡದೆ ಸ್ವತಃ ತನಗಿಂತಲೂ ಒಂದು ಒಳ್ಳೆಯ ಗುರುವನ್ನಾಗಿ ಮಾಡುವಂತ ಶಕ್ತಿ ಆ ಗುರುವಿಗಿರುತ್ತದೆ. ಅದುವೇ ಗುರುಶಕ್ತಿ, ಅದುವೇ ಅಸದೃಶ್ಯ. ಒಬ್ಬ ವ್ಯಕ್ತಿ ಜೀವನದಲ್ಲಿ ಒಂದು ಒಳ್ಳೆಯ ಮಾರ್ಗದಲ್ಲಿ ಯಶಸ್ವಿಯೇ ಆಗಬೇಕಾದರೆ ಅವನು ಒಬ್ಬ ಗುರುವಿನ ಆಶ್ರಯ ಪಡೆಯಬೇಕಾಗುತ್ತದೆ. ಹಿಂದೆ ಗುರುವಿದ್ದರೆ ಮಾತ್ರ ಮುಂದೆ ಗುರಿ ಮುಟ್ಟಲು ಸಾಧ್ಯವಾಗುತ್ತದೆ. ಮಡಗೆಯ ಮಾಡುವಡೆ ಮಣ್ಣೇ ಮೊದಲು, ತೊಡಗಿಯ ಮಾಡುವಡೆ ಹೊನ್ನೇ ಮೊದಲು, ಹಾಗೆ ಶಿವ ಪಥವನ್ನರಿವಡೆ ಗುರು ಪಥವೇ ಮೊದಲು ಎಂದು ಬಸವಣ್ಣನವರು ಹೇಳಿದ್ದಾರೆ. ಹಾಗೆಯೇ ಶಿಷ್ಯನೆಂಬವನಕ್ಕೆ ತಿಮಿರ ನೋಡಾ ಗುರು, ಶಿಷ್ಯನೆಂಬವನಕ್ಕೆ ವಸಂತ ನೋಡಾ ಗುರು, ಶಿಷ್ಯನೆಂಬ ತಿಮಿರಕ್ಕೆ ಜ್ಯೋತಿ ನೋಡಾ ಗುರು ಎಂದಿದ್ದಾರೆ ಶಿವಯೋಗಿ ಸಿದ್ದರಾಮೇಶ್ವರರು. ಈ ಸಂಸಾರವೆಂಬುದು ನಿಸ್ಸಾರ, ಇದರಿಂದ ಮೇಲೇಳೆಂದು ಯಾವುದು ಕೈ ಹಿಡಿದು ಕರೆಯುತ್ತದೆಯೋ ಅದುವೇ ಗುರು. ಶಾಶ್ವತ ಸತ್ಯ ಜ್ಞಾನದ ಜ್ಯೋತಿ ಹೊತ್ತಲು ಯಾವುದು ಕಾರಣವಾಗುತ್ತದೆಯೋ ಅದುವೇ ಗುರು. ಮಾಂಸಪಿಂಡವೆಂದೆನಿಸದೆ ಮಂತ್ರಪಿಂಡವೆಂದೆನಿಸಿದ ಬಸವಣ್ಣ
ವಾಯು ಪ್ರಾಣಿಯೆಂದೆನಿಸದೆ ಲಿಂಗ ಪ್ರಾಣಿಯೆಂದೆನಿಸಿದ ಬಸವಣ್ಣ ಜಗಭರಿತನೆಂಬ ಶಬ್ದಕ್ಕೆ ಅಂಗವಿಸದೆ ಶರಣಭರಿತ ಲಿಂಗವೆನಿಸಿದ ಕೂಡಲ ಚೆನ್ನ ಸಂಗಯ್ಯನಲ್ಲಿ ಬಸವಣ್ಣನು. ಅಂದ್ರೆ ತಾಯಿಯ ಗರ್ಭದಿಂದ ಬಂದಿರುವಂತಹ ಈ ಮಾಂಸಪಿಂಡವನ್ನು ಮಂತ್ರೋಪದೇಶದ ಮೂಲಕ ಮಂತ್ರಪಿಂಡವನ್ನಾಗಿಸಿ ಲಿಂಗವನ್ನು ಅಂಗಕ್ಕೆ ಅನುಸಂಧಾನಗೊಳಿಸಿ ಲಿಂಗವೇ ಪ್ರಾಣವಾಗುವಂತೆ ಅನುಗ್ರಹಿಸಿದವರು ನಮ್ಮ ಬಸವಣ್ಣನವರು. ಗುರುವಿನಲ್ಲಿ 3 ವಿಧ. ಅವರೇ ಧರ್ಮಗುರು, ದೀಕ್ಷಾಗುರು, ಜ್ಞಾನಗುರು. ನಮ್ಮ ಲಿಂಗಾಯತ ಧರ್ಮದಲ್ಲಿ ನಮ್ಮೆಲ್ಲರಿಗೂ ಧರ್ಮಗುರು ಒಬ್ಬರೇ, ಅವರು ಬಸವಣ್ಣನವರು. ಧರ್ಮ ಮಾರ್ಗವನ್ನು ನಿರ್ಮಿಸಿ ಸಾಧನಾ ಸೂತ್ರವಾದ ಇಷ್ಟಲಿಂಗವನ್ನು ನೀಡಿದ ಬಸವಣ್ಣನವರು ಧರ್ಮಗುರುವಾದರೆ, ಆ ಗುರುವಿನ ಆದೇಶದಂತೆ ಆ ಪರಂಪರೆಯಲ್ಲಿ ನಡೆದು ಬಂದ ಲಿಂಗಾನುಭಾವಿಗಳಿಗೆ ಲಿಂಗ ದೀಕ್ಷೆಯನ್ನು ಕೊಟ್ಟು ದೇವಪದಿಕರನ್ನಾಗಿಸಿ ಮಾಡಿದಾತ ದೀಕ್ಷಾಗುರು. ಹಾಗೆಯೇ ಲಿಂಗ ದೀಕ್ಷೆಯ ನಂತರ ಲಿಂಗದ ಜ್ಞಾನವನ್ನು ತಿಳಿಸುತ್ತಾ ಸತ್ಪಥದಲ್ಲಿ ಸದಾ ನಡೆಯುವಂತೆ ಸತ್ಯಜ್ಞಾನದ ಬೋಧೆ ಮಾಡುವರೇ ಜ್ಞಾನಗುರು. ಈ ನಮ್ಮ ಲಿಂಗಾಯತ ಧರ್ಮದಲ್ಲಿ ಒಬ್ಬ ವ್ಯಕ್ತಿಗೆ ದೀಕ್ಷಾಗುರು ಮತ್ತೆ ಜ್ಞಾನಗುರು ಬೇರೆ ಬೇರೆ ಆಗಿರ್ಬೋದು, ಆದರೆ ಧರ್ಮಗುರು ಮಾತ್ರ ನಮ್ಮ ಧರ್ಮವನ್ನು ಸಂಸ್ಥಾಪಿಸಿದ ವಿಶ್ವಗುರು ಬಸವಣ್ಣನವರು ಮಾತ್ರ. ಇವಾಗ ಅಷ್ಟಾವರಣದ 2ನೇ ಹಂತವಾದ ಲಿಂಗದ ಬಗ್ಗೆ ನೋಡೋಣ. ಗುರುವಿಗೆ ಶರಣಾದ ಶಿಷ್ಯನಿಗೆ ಗುರುಗಳು ಅರಿವಿನ ಕುರುಹಾದ ಇಷ್ಟಲಿಂಗವನ್ನು ನೀಡುತ್ತಾರೆ. ಈ ಲಿಂಗ ಎಂದರೆ ಏನಂದ್ರೆ, ನಮ್ಮ ಕಣ್ಣಿಗೆ ಕಾಣುವ ಸಚರಾಚರ ಸೃಷ್ಟಿಯೆಲ್ಲವೂ ಯಾವುದರಿಂದ ಹೊರಹೊಮ್ಮಿದೆಯೋ, ಯಾವುದರಲ್ಲಿ ಲೀಲೆಯಾಡುತ್ತಿದೆಯೋ, ಕೊನೆಗೆ ಯಾವುದರಲ್ಲಿ ಅಡಗುತ್ತದೆಯೋ ಅದುವೇ ಲಿಂಗ. ಲಿಂಗವೆಂಬುದು ಪರಶಿವನ ಪರಶಕ್ತಿಯುತ ಪರಶಿವನ ನಿಜದೇಹ. ಲಿಂಗವೆಂಬುದು ಪರಶಿವನ ಘನತೇಜ. ಲಿಂಗವೆಂಬುದು ಪರಶಿವನ ಪರಮಜ್ಞಾನ. ಜಗದಗಲ ಮುಗಿಲಗಲ ಮಿಗಿಯಗಲವಾದದ್ದು, ವಾಂಗ್ಮನಕ್ಕೆ ಅಗೋಚರವಾದದ್ದು, ಅಣೋರಣೀಯಾನ್ ಮಹತೋಮಹೀಯಾನಾದದ್ದು, ಆದಿ ಮಧ್ಯಾವಸಾನಗಳಿಲ್ಲದ ಅಖಂಡ ಪರಿಪೂರ್ಣವಾದ ಮೂಲ ಚೈತನ್ಯವನ್ನು ವಾಂಗ್ಮನಕ್ಕೆ ತಂದು ಕಾಯದಿಂದ ಅರ್ಚಿಸಿ ಆನಂದಿಸುವ ಪರಮ ಸಾಧನವೇ ಈ ಇಷ್ಟಲಿಂಗ. ಇದು ನಿತ್ಯ ಸತ್ಯದ ಕುರುಹು. ಲಿಂಗ ಧಾರಣೆಯಿಂದ ನಮ್ಮ ಸಂಸಾರದ ಕರ್ಮಗಳ ಕಾರಣವಾದ ಅಜ್ಞಾನವನ್ನು ತೊಲಗಿ ಸತ್ಯ ಸುಖಕ್ಕೆ ಕಾರಣವಾದ ಧರ್ಮ ಮತ್ತು ಧರ್ಮಕ್ಕೆ ಕಾರಣವಾದ ಸುಜ್ಞಾನಗಳು ನಮ್ಮ ಜೀವನದಲ್ಲಿ ಒಳಗೆ ಬೆಳಗುತ್ತವೆ. ಲಿಂಗವನ್ನು ಕೇವಲ ಅರಿತು ಧಾರಣೆ ಮಾಡಿದರೆ ಸಾಲದು. ಅರಿವು ಆಚಾರಕ್ಕೆ ಬರಬೇಕು. ಆಚಾರದಿಂದ ಅನುಭವದಿಂದ ಆನಂದ ಸಿಗುತ್ತದೆ. ಕತ್ತಲ ಮನೆಯಲ್ಲಿದ್ದ ಮನುಜನು ಜ್ಯೋತಿಯ ನೆನಿತು ಹೊತ್ತು ನೆನೆದಡೆಯು ಬೆಳಕಾಗಬಲ್ಲುದೆ ಬೆಂಕಿಯ ಹೊತ್ತಿಸದನ್ನಕ್ಕ. ಮರದುದಿಯ ಫಲವು ನೋಟ ಮಾತ್ರ ಕುದುರುವುದೇ ಹತ್ತಿ ಹರಿಯದನ್ನಕ್ಕ. ಹುಟ್ಟುಗುರುಡನು ಕಷ್ಟಪಟ್ಟು ಎಷ್ಟೇ ಹೊತ್ತು ನಡೆದಡೆಯು ಇಚ್ಛಿದ ಪಟ್ಟಣವ ಮುಟ್ಟುವನೇ ಕಣ್ಣುಳ್ಳದವನ ಕೈ ಬಿಡಿಯದನ್ನಕ್ಕ. ಹ್ಯಾಂಗ್ ಸಮ್ಯಕ್ ಜ್ಞಾನಾತ್ಮಕವಾದ ಲಿಂಗಾರ್ಚನ, ಲಿಂಗ ನಿರೀಕ್ಷಣೆ, ಲಿಂಗ ಧ್ಯಾನಗಳಿಲ್ಲದೆ ಆ ನೆನಪು, ನಿರೀಕ್ಷಣೆ, ಪೂಜೆ ಇವುಗಳೊಂದೊಂದೇ ಮುಕ್ತಿಯ ನೀವವೆಂಬ ಯುಕ್ತಿಗೆಟ್ಟ ಮಂದ ಮತಿಗಳ ಮೆಚ್ಚುವನೇ ಕೂಡಲ ಸಂಗಮ ದೇವ. ಚನ್ನಬಸವಣ್ಣನು ಹೇಳ್ತಾರೆ, ಈ ಮನುಷ್ಯ ತನು ಮನ ಭಾವಗಳ ತ್ರಿವೇಣಿ ಸಂಗಮನಾಗಿದ್ದಾನೆ. ಅದಕ್ಕೆ ಈ ಮಾನವನು ತನು ಮನ ಭಾವಗಳನ್ನು ತೃಪ್ತಿಪಡಿಸಬೇಕಾಗುತ್ತದೆ. ಅದು ಹೇಗೆಂದರೆ, ಲಿಂಗಾರ್ಚನೆಯಿಂದ ತನು, ಲಿಂಗ ನಿರೀಕ್ಷಣೆಯಿಂದ ಮನ, ಹಾಗೆ ಲಿಂಗ ಧ್ಯಾನದಿಂದ ಭಾವ ಅಂದ್ರೆ ಈ ಪ್ರಾಣಗಳು ತೃಪ್ತವಾಗುತ್ತವೆ. ಆಗ ಲಿಂಗವೇ ತಾನು ಎನ್ನುವಂತಹ ಭಾವ ನಮ್ಮಲ್ಲಿ ಮೂಡುತ್ತದೆ. ಇವಾಗ ಅಷ್ಟಾವರಣದ 3ನೇ ವಿಧವಾದ ಜಂಗಮರ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮಲ್ಲಿ ಈ ಜಂಗಮ ಎಂದ್ರೆ ನಾವು ಸ್ವಾಮಿಗಳನ್ನು ತಿಳ್ಕೊಂಡಿದ್ದೇವೆ, ಅದು ಶುದ್ಧ ತಪ್ಪು. ಜಂಗಮ ಎಂದ್ರೆ ಜಗತ್ತಿನ ಸಕಲ ಮನುಕುಲ, ಇಲ್ಲಿರುವ ಸಕಲ ಮಾನವ ಜಾತಿಯರೆಲ್ಲರೂ ಜಂಗಮರೇ ಆಗಿದ್ದಾರೆ. ಬಸವಣ್ಣನವರು ಏನು ಹೇಳ್ತಾರೆ ನೋಡ್ರಿ, ಉಂಬ ಜಂಗಮ ಬಂದರೆ ನಡೆ ನಡೆ ಎಂಬರು, ಉನ್ನತ ಲಿಂಗವ ಕೋನವ ಹಿಡಿವರು ಎಂದು ಮನೆ ಮುಂದೆ ಬಂದಿರ್ತಕ್ಕಂಥ ಒಬ್ಬ ಭಿಕ್ಷಕನೂ ಸಹ ಜಂಗಮನಾಗ್ತಾನೆ. ಲಿಂಗಾಯತ ಧರ್ಮದಲ್ಲಿ ಜಂಗಮ ಎಂದರೆ ಒಂದು ಉನ್ನತವಾದಂತಹ ತತ್ವ. ಇದು ಯಾವುದೇ ಜಾತಿವಾಚಕವಿರದ ತತ್ವವಾಚಕ. ಜನನ ಮರಣ ಗಮನಗಳನ್ನು ಶೂನ್ಯ ಮಾಡಿಕೊಂಡವನೇ ಜಂಗಮ. ಒಂದು ಒಳ್ಳೆಯ ವ್ಯಕ್ತಿತ್ವ ಹೊಂದಿದವನಿಗೆ, ಅನುಭಾವಿಗೆ ಜಂಗಮ ಎಂದು ಹೇಳ್ತಾರೆ. ಇನ್ನೊಂದು ಅರ್ಥದಲ್ಲಿ ಹೇಳಬೇಕೆಂದ್ರೆ, ಚರಿಸುವ ಚೈತನ್ಯ,
ನಡೆದಾಡುವ ಲಿಂಗವೇ ಜಂಗಮ. ಧರ್ಮ ಪ್ರಸಾರದ ಜವಾಬ್ದಾರಿಯನ್ನು ಹೊತ್ತು ಊರಿಂದೂರಿಗೆ ಸಂಚರಿಸಿ ಬೋಧಿಸುವ ತಿಳಿ ಹೇಳುವ ಜ್ಞಾನದ ಸಾಕಾರ ಮೂರ್ತಿಯೇ ಜಂಗಮ. ಜಂಗಮರಲ್ಲಿ ಹೆಣ್ಣು ಗಂಡೆಂಬ ಲಿಂಗಭೇದವಾಗಲಿ, ಬ್ರಾಹ್ಮಣ ಕ್ಷತ್ರಿಯರೆಂಬ ವರ್ಗ ಭೇದವಾಗಲಿ, ಹಿರಿಯ ಕಿರಿಯರೆಂಬ ವಯಸ್ಸಿನ ಭೇದವಾಗಲಿ ಯಾವುದೇ ಇಲ್ಲ. ಜಂಗಮ ಎಂದರೆ ಇದು ಕೇವಲ ಅರಿವು. ಶಿವಯೋಗಿ ಸಿದ್ದರಾಮೇಶ್ವರರು ತಮ್ಮ ಒಂದು ವಚನದಲ್ಲಿ ಜಂಗಮರ ಲಕ್ಷಣಗಳ ಬಗ್ಗೆ ಹೇಳಿದ್ದಾರೆ. ಪರರಾಣಿಯರ ನೋಡುವಲ್ಲಿ ಅಂಧನಾಗಿಪ್ಪ ನೋಡ ಜಂಗಮನು, ಪರಧನವ ಕಂಡಲ್ಲಿ ಹುಲಿಯ ಕಂಡ ಹುಲ್ಲೆಯಂತೆ ಭೀತಿ ಪಡುವ ನೋಡ ಜಂಗಮನು, ದುರ್ಜರರ ಸಂಭಾಷಣೆಯ ಕೇಳುವಲ್ಲಿ ಅತಿ ಮೂರ್ಖನಾಗಿಪ್ಪ ನೋಡ ಜಂಗಮನು, ದುಷ್ಕರ್ಮ ಪಥದೊಳ ಅರಸುವಲ್ಲಿ ಕಡು ಜಡ ಹೆಳವ ನೋಡ ಜಂಗಮನು, ಅಕ್ಷಾಂಗ ವಿಷಯಗಳೊಳು ನಿಷ್ಕರುಣಿಯಾಗಿಪ್ಪ ನೋಡ ಜಂಗಮನು, ಶಿವನಿಂದಕರ ಸ್ವರಗೇಳುವಲ್ಲಿ ಬಧಿರನಾಗಿಪ್ಪ ನೋಡ ಜಂಗಮನು, ದುರಾತ್ಮನಿಗೆ ಜ್ಞಾನ ದ್ರವ್ಯ ಕೊಡುವಲ್ಲಿ ಲೋಭಿಯಾಗಿಪ್ಪ ನೋಡ ಜಂಗಮನು, ಕಪಿಲ ಸಿದ್ಧ ಮಲ್ಲಿಕಾರ್ಜುನನು ಎಂದು ಸುಜ್ಞಾನಿ ಸದಾಚಾರಿ ಸನ್ಮಾರ್ಗಿ ತ್ಯಾಗಿಯೇ ಜಂಗಮ, ವೇಷಧಾರಿ ಜಂಗಮನಲ್ಲ. ಪರಮಾತ್ಮನಿಗೂ ಜಂಗಮನಿಗೂ ಭೇದವಿಲ್ಲ ಎಂದು ತಿಳಿಸಿದ್ದಾರೆ. ಈ ಜಂಗಮರಲ್ಲಿ ಮತ್ತೆ 3 ವಿಧವಾದ ಜಂಗಮರಿರುತ್ತಾರೆ. ಅವರಲ್ಲಿ ಒಬ್ಬರು ಓದಿಸುವ ಅಯ್ಯಗಳು, ಇನ್ನೊಬ್ರು ಬಹುರೂಪಿ ಜಂಗಮರು, ಇನ್ನೊಬ್ರು ಗಣಾಚಾರಿ ಜಂಗಮರು. ಈ ಓದಿಸುವ ಅಯ್ಯಗಳು ಅಂದ್ರೆ 12ನೇ ಶತಮಾನದ ಪೂರ್ವದಲ್ಲಿ ವಿದ್ಯೆ ಎನ್ನುವುದು ಕೇವಲ ರಾಜರ ಮನೆತನಗಳಿಗೆ ಅಥವಾ ಗುರುಗಳ ಮನೆತನಗಳಿಗೆ ಮಾತ್ರ ಸೀಮಿತವಾಗಿರುತ್ತಿತ್ತು. ಅದಕ್ಕೋಸ್ಕರ ಇದನ್ನು ಕಂಡ ಬಸವಣ್ಣನವರು ವಿದ್ಯೆ ಎನ್ನುವುದು ಪ್ರತಿ ಮನೆಗೂ ತಲುಪುವಂತೆ ಈ ಓದಿಸುವ ಅಯ್ಯಗಳಿಗೆ ಜವಾಬ್ದಾರಿ ಕೊಡುತ್ತಾರೆ. ಅವರು ಪ್ರತಿಯೊಂದು ಮನೆಗೆ ಹೋಗಿ ವಿದ್ಯೆಯನ್ನು ಎಲ್ರಿಗೂ ಹೇಳಿಕೊಡಬೇಕು. ಅವರ ಬಿಡುವಿನ ಸಮಯದಲ್ಲಿ ಎಲ್ಲರಿಗೂ ವಿದ್ಯೆಯನ್ನು ಕಲಿಸುವಂತ ಕಾಯಕ ಓದಿಸುವ ಅಯ್ಯಗಳದು. ಇನ್ನೊಬ್ರು ಬಹುರೂಪಿ ಜಂಗಮರಂದ್ರೆ ಆಗಿನ ಕಾಲದ ಹಿರಿಯರು ತಮ್ಮೆಲ್ಲ ದಿನಚರ್ಯಗಳನ್ನು ಮುಗಿಸ್ಕೊಂಡು ಹೊರ ಕಟ್ಟಿ ಮೇಲೆ ಹರಟೆ ಹೊಡೆದುಕೊಂಡು ಕುಳಿತಾ ಇದ್ರು. ಅವರಿಗೆ ಮನಮುಟ್ಟುವಂತೆ, ಅವರಿಗೆ ಅರ್ಥ ಆಗುವಂತೆ ಈ ಹಿಂದಿನ ಕಾಲದ ಪುರಾಣ ಇತಿಹಾಸ ವಚನಗಳ ಅಧ್ಯಯನ ಮಾಡಿಸಬೇಕು. ಅವರಿಗೆ ತಿಳಿ ಹೇಳುವ ಕಾಯಕ ಬಹುರೂಪಿ ಜಂಗಮರದು. ಇನ್ನೊಬ್ರು ಗಣಾಚಾರಿ ಜಂಗಮ. ಇವರ ಕಾಯಕ ಅಂದ್ರೆ ಸಮಾಜದಲ್ಲಿ ಎಲ್ಲರೂ ಸಜ್ಜನರೇ ಇರುವುದಿಲ್ಲ. ದುಶ್ಚಟಗಳಿಗೆ ಒಳಗಾಗಿದ್ದವರು ಸಹ ಇರುತ್ತಾರೆ. ಆಗಿನ ಕಾಲದಲ್ಲೂ ಇದ್ರು. ಅವರನ್ನು ಅವರ ಮನೆಗಳಲ್ಲಿ ಕಲಹಗಳು ನಡೀತಾವಲ್ಲ ಸರ್ವಸಾಮಾನ್ಯವಾಗಿ, ಅವರ ಆ ಮನೆಯನ್ನು ಶಾಂತವಾಗಿ ಮಾಡಿಸುವುದು ಗಣಾಚಾರಿ ಜಂಗಮ. ಆ ದುಶ್ಚಟಗಳಿಗೆ ದೂರವಿರುವಂತೆ ತಿಳಿ ಹೇಳುವ ಕಾಯಕ ಗಣಾಚಾರಿ ಜಂಗಮರದು. ಇವರಲ್ಲಿ ತೆಕ್ಕೆ ಕಾಯಕ, ಮುಳ್ಳಾವಿಗೆ ಕಾಯಕ ಮತ್ತು ಶಸ್ತ್ರ ಕಾಯಕದವರು ಬಹುಪಾತ್ರ ವಹಿಸುತ್ತಾರೆ. ಯಾವ ವ್ಯಕ್ತಿ ಆ ದುಶ್ಚಟಗಳಿಂದ ಹೊರಬರುವುದಿಲ್ಲೋ ಅವರ ಮನೆಗೆ ಹೋಗಿ ತೆಕ್ಕೆ ಕಾಯಕ ಜಂಗಮರು ಏನ್ ಮಾಡ್ತಿದ್ರು ಅಂದ್ರೆ ಅವ್ರ ಮನೆಯಲ್ಲಿರುವ ಒಂದು ಕಂಬ, ಹಿಂದಿನ ಕಾಲದ ಪಳಸಾಲೆ ಅದರಲ್ಲಿ ಕಂಬಗಳು ಇರ್ತಾವಲ್ಲ, ಆ ಕಂಬಕ್ಕೆ ತೆಕ್ಕೆ ಬೀಳುವುದು. ಎಲ್ಲಿವರೆಗೂ ಆ ವ್ಯಕ್ತಿ ದುಶ್ಚಟಗಳಿಂದ ದೂರ ಆಗ್ತೀನಿ, ನಾ ಈ ಗುಣಗಳನ್ನು ಬಿಡ್ತೀನಿ ಅಂತ ಹೇಳುವವರೆಗೂ ಆ ಕಂಬ ಬಿಟ್ಟು ಅವರು ಸರಿತಾ ಇರಲಿಲ್ಲ. ಅಷ್ಟಾದ್ರೂ ಕೇಳಲಿಲ್ಲ ಅಂದ್ರೆ ನೆಕ್ಸ್ಟ್ ಮುಳ್ಳಾವಿಗೆ ಕಾಯಕದವ್ರು ಬರ್ತಾ ಇದ್ರು. ಮುಳ್ಳಾವಿಗೆ ಕಾಯಕ ಜಂಗಮರು. ಅವರ ಕಾಯಕ ಏನಂದ್ರೆ ಆ ವ್ಯಕ್ತಿ ಸರಿದಾರಿಗೆ ಬರುವವರೆಗೂ ಅವರ ಅಂಗಳದಲ್ಲಿ ಮುಳ್ಳಿನ ಪಾದರಕ್ಷೆಯ ಮೇಲೆ ನಿಂತು ಒಂದು ಅಹಿಂಸಾತ್ಮಕವಾದ ಚಳವಳಿ ಮಾಡುವುದು. ಇನ್ನು ಅಷ್ಟು ಮಾಡಿದ್ರು ಕೇಳಲಿಲ್ಲ ಅಂದ್ರೆ ಶಸ್ತ್ರ ಕಾಯಕದವ್ರು ಬರ್ತಾ ಇದ್ರು. ಆ ದೊಡ್ಡ ದೊಡ್ಡ ಶಸ್ತ್ರಗಳನ್ನು ತಗೊಂಡು ಬಂದು ತಮ್ಮನ್ನು ತಾವು ಗಾಯಪಡಿಸಿಕೊಂಡು ಆ ದುಷ್ಕರ್ಮಿಗೆ ತಿಳಿ ಹೇಳುವಂತೆ, ಅವರ ಮನೆಯಲ್ಲಿ ಶಾಂತಿ ಸಮಾಧಾನ ಮೂಡುವಂತೆ ಮಾಡುವುದೇ ಈ ಶಸ್ತ್ರ ಕಾಯಕದವರ ಕೆಲಸವಾಗಿತ್ತು. ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಮಾಡುವುದೇ ಅವರ ಕಾಯಕ. ಈಗಿನ ಕಾಲ ಹೇಗಿದೆ ನೋಡ್ರಿ, ನಾವು ಮುಂದೆ ಹೊಡ್ಕೊಂಡು ಸಾಯ್ತಾ ಇದ್ರು, ನಾವು ಕೇಳೋದಿಲ್ಲ, ನೋಡೋದಿಲ್ಲ. ಆಗಿನ ಕಾಲದಲ್ಲಿ ಯಾರ್ದೋ ಮನೆಗೆ ಏನೋ ಜಗಳ ನಡೀತಾ ಇತ್ತು ಅಂದ್ರೆ ಬಸವಣ್ಣನವರು ಇವರಿಗೆ ಕಾಯಕ ಕೊಟ್ಟು ಅವರ ಮನೆ ಸರಿಪಡಿಸುವಂತೆ ಹೇಳುವುದೇ ಅವರ ಧರ್ಮ. ಇನ್ನು ಸ್ವಲ್ಪ ಜಂಗಮರು ಹೇಗಿರ್ತಾರೆ ಅಂದ್ರೆ, ಪ್ರತಿದಿನ ಬೆಳಗ್ಗೆ ಜನರು ಏಳುವರೋ ಇಲ್ಲವೋ ಎಂದು ನೋಡಲು ಗಂಟೆ ಕಾಯಕದ ಜಂಗಮರು ಗಂಟೆ ಬಾರಿಸುತ್ತಾ ಬರುತ್ತಿದ್ದರು. ಮನೆ ಅಂಗಳದ ಕಸ ಗುಡಿಸಿ ಭಸ್ಮಧಾರಿಯಾಗಿರದಿದ್ದರೆ ಅವರಿಗೆ ತಿಳಿ ಹೇಳಿ ಅವರ ಕಾಯಕದ ಪ್ರತಿಫಲವಾಗಿ ಮುಷ್ಟಿ ಹಿಟ್ಟು ಪಡೆದುಕೊಂಡು ಹೋಗುವ ಕಾಯಕ ಗಂಟೆ ಬಾರಿಸುವ ಜಂಗಮರದು. ನಮ್ಮಲ್ಲೂ ಸಹ ಬಸಲಿಂಗ ಸ್ವಾಮಿ ಅಂತ ಬರ್ತಾ ಇದ್ರು, ಹಿಟ್ಟು ಬಿಡೋದು.
ಅವ್ರು ಬಂದರೂ ಸಹ ನಮ್ಮಲ್ಲಿ ಎಷ್ಟೋ ಜನ ಇವೇನು ಬರ್ತಾರೆ ಮುಂಜಾನೆ ಹೇಳೋ ಗಂಟಿ ಬಾರಿಸ್ಕೊತಾ ತಲೆಚಿಟ್ ಮಾಡ್ಕೊತಾ ಅಂದಿದ್ದು ಅವ್ರಿಗೆ ಅವಮಾನ ಮಾಡಿದ್ದು ಸಹ ಇದೆ. ಆದರೆ ಅವ್ರದ್ದು ಕಾಯಕ ಈಗಿಂದಿಲ್ಲ, ಈಗಿನ ಸಮಾನ ಬಸವಣ್ಣನ ಅವ್ರ ಪೂರ್ವಜರಿಗೆ ಬಸವಣ್ಣವ್ರು ಹೇಳಿಕೊಟ್ಟ ಕಾಯಕನೇ ಇತ್ತದು, ಅದು ಸಹ ಇಲ್ಲಿ ನಿಂತೋಯ್ತು. ಇನ್ನೊಂದು ಮತ್ತೆ ಮಧ್ಯಾಹ್ನದ 12 ಗಂಟೆಗೆ ಕಂತೆ ಭಿಕ್ಷೆ ಕಾಯಕದವರು ಬರ್ತಾ ಇದ್ರು. ಅವರ ಕಾಯಕ ಏನಂದ್ರೆ ಮನೆ ಮನೆಗೆ ಬಂದು ಶುಚಿಯಾಗಿ ಮಂತ್ರಧ್ಯಾನಿಗಳಾಗಿ ಅಡಿಗೆ ಮಾಡಲು ತಿಳಿಸಿ ಆ ಪ್ರಸಾದವನ್ನು ನೀಡಿಸಿಕೊಂಡು ಹೋಗಿ ಅನ್ನ ದಾಸೋಹ ಮಾಡುತ್ತಿದ್ದರು. ಉದಾಹರಣೆಗೆ ಈ ಕಾಯಕ ಇನ್ನು ಭಾಲ್ಕಿ ಪ್ರಾಂತದ ಹಿರೇಮಠ ಸಂಸ್ಥಾನದಲ್ಲಿ ಇನ್ನೂ ಜಾರಿಯಲ್ಲಿದೆ. ಚನ್ನಬಸವ ಪಟ್ಟದವರು ಇರುವಾಗ ಸ್ವತಃ ತಾವೇ ಮನೆ ಮನೆಗೆ ಜೋಳಿಗೆಯನ್ನು ಹಿಡಿದುಕೊಂಡು ಬಂದು ಕಂತೆ ಭಿಕ್ಷೆ ಪಡೆದುಕೊಂಡು ಹೋಗಿ ಅಲ್ಲಿರುವ ಬಡ ಮಕ್ಕಳಿಗೆ ದಾಸೋಹ ಮಾಡ್ತಿದ್ರು. ಬಡ ಮಕ್ಕಳ ಹೊಟ್ಟೆ ತುಂಬಿಸಿ ಬಂದಿರುವ ಜನರಿಗೆ ದಾಸೋಹ ವ್ಯವಸ್ಥೆ ಇಟ್ಟಿದ್ರು. ಅವ್ರು ಸುಮ್ಮನೆ ಪಟ್ಟದೇವರು ಆಗಲಿಲ್ಲ. ಇನ್ನು ರಾತ್ರಿ ಮಲಗುವಾಗ ಉಗ್ಗಡಿಸುವ ಕಾಯಕದವರು ಬರ್ತಿದ್ರು. ದುಸ್ವಪ್ನವ ಕಾಣದಿರಿ, ದುರ್ವಿಕಾರದಲ್ಲಿ ಕೂಡದಿರಿ, ಮನೋವಿಕಾರದಲ್ಲಿ ಹರಿದಾಡದಿರಿ, ಪಂಚಾಕ್ಷರಿಯ ಜಪಿಸಿ ಷಡಾಕ್ಷರಿಯ ಸಂಬಂಧಿಸಿಕೊಳ್ಳಿ, ಮೂಲ ಮಂತ್ರವನ್ನು ಆತ್ಮಂಗೆ ವೇದಿಸಿಕೊಳ್ಳಿ, ಮರೆಯದಿರಿ ಗುರುವಾಜ್ಞೆಯ, ತೊರೆಯದಿರಿ ಶಿವಪೂಜೆಯ, ಅರಿದು ಮರೆಯದಿರಿ ಚರಸೇವೆಯ, ಇಂತಿ ತ್ರಿಗುಣವ ನೆರೆನಂಬಿ, ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನ ಕುರುಂಗೇಶ್ವರ ಲಿಂಗವ ಪೂರ್ಣಗಲ್ಲುಡೆ ಎಂದು ರಾತ್ರಿ ಮಲಗುವಾಗ ಪರಮಾತ್ಮನನ್ನು ಧ್ಯಾನಿಸಿ ಮಂತ್ರ ಪಠಣ ಮಾಡಿ ಧ್ಯಾನ ಮಾಡಿ ಮಲಗಿಕೊಳ್ಳಿ. ಕೆಟ್ಟ ಕನಸುಗಳನ್ನು ಕಾಣದಿರಿ, ಮನಸ್ಸನ್ನು ವಿಕಾರವಾಗಿರದೆ ಸಮಾಧಾನವಾಗಿ ಮಲಗಿಕೊಳ್ಳಿ ಎಂದು ಹೇಳುವುದೇ ಅವರ ಕಾಯಕವಾಗಿರ್ತಿತ್ತು. ಇನ್ನು ಮುಂದೆ ಅಷ್ಟಾವರಣದ 4ನೇ ವಿಧವಾದ ವಿಭೂತಿಯ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಭೂತಿ ಅಂದ್ರೆ ವಿ ಅಂದ್ರೆ ವಿಶೇಷವಾದ, ಭೂತಿ ಅಂದ್ರೆ ಆಗುವಿಕೆ. ವಿಭೂತಿ ಅಂದ್ರೆ ಭೂತತ್ವ ಗುಣಗಳನ್ನು ಹೋಗಲಾಡಿಸಿ ವಿಶೇಷ ಗೌರವಕ್ಕೆ ಪಾತ್ರತೆಯನ್ನು ತಂದುಕೊಡುವಂತಹ ಒಂದು ಮಂಗಲಕರವಾದ ಪ್ರಭೆ. ವಿಭೂತಿ ಅಂದ್ರೆ ಇವಾಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ ವೀರಶೈವ ಭೂಷಣ ತಿಲಕ ಅಂತ. ಆದ್ರೆ ಅದು ತಪ್ಪು. ವಿಶ್ವಕ್ಕೆ ಭೂಷಣವಾದ ತಿಲಕ ವಿಭೂತಿ. ಯಾಕಂದ್ರೆ ಬಸವಣ್ಣನವರು ಕೇವಲ ವೀರಶೈವರಿಗೆ ಮಾತ್ರ ಗುರು ಅಲ್ಲ, ವಿಶ್ವಕ್ಕೆ ಗುರುವಾಗಿದ್ದ ಮೇಲೆ ವಿಭೂತಿ ಯಾಕೆ ವೀರಶೈವಕ್ಕಾಗ್ತದ? ವಿಭೂತಿ ಸಹ ವಿಶ್ವಕ್ಕೆ ಭೂಷಣವಾದ ತಿಲಕ. ಇದು ವಿಭೂತಿ ಅಂದ್ರೆ ವಿಕಾರ ಭಾವವನ್ನು ಸುಟ್ಟು ಹಾಕುವುದರ ಸಂಕೇತವಾಗಿದೆ. ಜೌವನದ ಹೊರಮಿಂಚಿನಲ್ಲಿ ನಿಮ್ಮ ಕಣ್ಣಿಂಗೆ ತೋರುವ ಕಾಮನವ ಸುಟ್ಟುರುಹಿದ ಭಸ್ಮವ ನೋಡಯ್ಯ ಎಂದಿದ್ದಾಳೆ ಅಕ್ಕಮಹಾದೇವಿ ತಾಯಿ. ಇದು ಬಯಕೆಯ ಸುಟ್ಟ ಭಸ್ಮ ವಿಭೂತಿ ಎನ್ನುವುದು. ಶ್ರೀ ವಿಭೂತಿಯ ನೊಲಿದು ಧರಿಸಿದ ಟಾವ ಕರ್ಮವು ಹೊದ್ದಲಮ್ಮವು, ಪಾವನವ ಮಾಡುವುದು ಪರಮ ಪದವಿಯ ತೋರುವುದು, ಸಕಲ ಕ್ರಿಯೆಗಳಿಗಿದು ಕವಚ, ಸಕಲ ವಶಕ್ಕಿದು ಶುಭ ತಿಲಕ, ಸಕಲ ಸಂಪದಕ್ಕೆ ತಾಣವಿದು ಅನುಪಮ ತ್ರಿಪುಂಡ್ರ ಎಂದು ಕರ್ಮಪಾಶ ಬಂಧಿತನಾದ ಜೀವಿಗೆ ಕರ್ಮನಾಶಗೈದು ಪಾಪ ತೊಡೆದು ಪಾವನಗೈಯುವ ಪರಮಾತ್ಮನಲ್ಲಿಗೆ ಕರೆದೊಯ್ಯುವ ಪರಮ ಸಾಧನವಾಗಿದ್ದಾರೆ ಎಂದಿದ್ದಾರೆ. ಶರಣರ ನಸಲಿಗೆ ವಿಭೂತಿಯೇ ಶೃಂಗಾರ, ಅಡ್ಡ ವಿಭೂತಿ ಇಲ್ಲದವರ ಮುಖವಲ್ಲ ನೋಡಲಾರೆ, ಅಡ್ಡ ತ್ರಿಪುಂಡ್ರದ ಶರಣರ ಕಂಡರೆ ನಂಬುವೆ ನಚ್ಚುವೆ ಮನದೆರೆದು ಮಾತನಾಡುವೆ ನನ್ನವರೆನ್ನುವೆ ಎಂದಿದ್ದಾರೆ ಬಸವಣ್ಣನವರು. ಈ ವಿಭೂತಿಯು ಆಕಳ ಸಗಣಿಯಿಂದ ತಯಾರಿಸಲ್ಪಡುತ್ತದೆ. ವೈಜ್ಞಾನಿಕ ರೀತಿಯಿಂದ ನೋಡುವುದಾದರೆ ಇದು ರೋಗ ನಿರೋಧಕ ಶಕ್ತಿಯಾಗಿಯೂ ಸಹ ಕೆಲಸ ಮಾಡುತ್ತದೆ. ಜಲಸ್ನಾನದ ನಂತರ ನಮ್ಮ ಅಂಗೈಗಳಿಗೆ ವಿಭೂತಿ ಲೇಪಿಸಿಕೊಂಡು ಮೈಯೆಲ್ಲ ಸವರಿಕೊಂಡರೆ ನಮ್ಮ ದೇಹದಲ್ಲಿರುವ ಶೀತ ಕಡಿಮೆ ಆಗುತ್ತದೆ. ಕಫ, ರಕ್ತದೊತ್ತಡ, ಮೂತ್ರ, ಕಫ, ರಕ್ತ ಕೆಡುವಿಕೆ ಎಲ್ಲ ಕಡಿಮೆ ಆಗುತ್ತದೆ. ಅದಕ್ಕೆ ಹೇಳೋದು ಅಷ್ಟಾಷಷ್ಠಿ ತೀರ್ಥ ಸ್ನಾನಕ್ಕಿಂತ ಭಸ್ಮ ಸ್ನಾನ ಶ್ರೇಷ್ಠ ಎನ್ನುತ್ತಾರೆ. ಇನ್ನು ಅಷ್ಟಾವರಣದ 5ನೇ ವಿಧವಾದ ರುದ್ರಾಕ್ಷಿ ಬಗ್ಗೆ ತಿಳಿದುಕೊಳ್ಳೋಣ. ಈ ರುದ್ರಾಕ್ಷಿ ಎಂದರೆ ಚಿದಕ್ಷಿ. ಚಿದಕ್ಷಿ ಎಂದರೆ ಅರಿವಿನ ಕಣ್ಣು ಅಂತ ಅರ್ಥ ಕೊಡುತ್ತದೆ. ಭಕ್ತನಿಗೆ ದೇವರನ್ನು ಕಾಣಲು ಕೇವಲ ಭಸ್ಮದ ಬೆಳಕಿದರೆ ಮಾತ್ರ ಸಾಲದು, ರುದ್ರಾಕ್ಷಿ ರೂಪದ ಅಕ್ಷಿಯೂ ಬೇಕಾಗುತ್ತದೆ. ಈ ರುದ್ರಾಕ್ಷಿ ಅರಿವಿನ ಧಾರಣೆಯ ಸಂಕೇತವಾಗಿದೆ. ಅಂತರಂಗದಲ್ಲಿ ಅರಿವು, ಬಹಿರಂಗಕ್ಕೆ ರುದ್ರಾಕ್ಷಿ ಧಾರಣೆಯಾದವರೇ ಆ ಗುರು ನೋಡಬಯಸುತ್ತಾರೆ. ಅದಕ್ಕಾಗಿ ಕನ್ನಡದ ಒಬ್ಬ ದೊಡ್ಡ ಕವಿ ಹರಿಹರ ತನ್ನ ಕವನದಲ್ಲಿ ರುದ್ರಾಕ್ಷಿ ಮಹಿಮೆಯನ್ನು ಹೀಗೆ ಹೇಳ್ತಾರೆ. ಹರಿಭಕ್ತಿ ಭೂಷಣಂ ಪೋಷಣಂ ರುದ್ರಾಕ್ಷಿ, ಅಭವಾಂಗ್ರಿ ಭಕ್ತಿ ವಿಸ್ರಾರಣಂ ರುದ್ರಾಕ್ಷಿ, ಸಿರಿಗೆ ಸಿರಿ ರುದ್ರಾಕ್ಷಿ ಪರಮ ಗುರು ರುದ್ರಾಕ್ಷಿ ಎಂದು ವರ್ಣಿಸಿದ್ದಾರೆ. ಈ ರುದ್ರಾಕ್ಷಿ ಬಹಿರಂಗ ಧಾರಣವಾದವರೇ ಅಂತರಂಗದಲ್ಲಿ ಅರಿವು ಜಾಗೃತಗೊಳ್ಳುತ್ತದೆ. ಅರಿವು ಜಾಗೃತಗೊಂಡರೆ ಅನಾಚಾರಗಳು, ಅಕಾರ್ಯಗಳು ಘಟಿಸಲಾರವು, ಜೀವನ ಪರಿಶುದ್ಧಗೊಳ್ಳುತ್ತದೆ ಎಂದು ಗುರುದೇವರು
ಹೀಗೆ ತಿಳಿಸ್ತಾರೆ. ಹಸ್ತ ಕಡದ ಕೈಗದಿಕ ನೋಡ, ಕೊಡಲಾಗದು ಕೊಡಲಹುದು. ಬಾಹುಬಳೆ ತೋಳಿಂಗದಿಕ ನೋಡ, ಪರವಧುವ ನಪ್ಪಲಾಗದು. ಕರ್ಣ ಕುಂಡಲ ಕಿವಿಗದಿಕ ನೋಡ, ಶಿವನಿಂದೆಯೇ ಕೇಳಲಾಗದು. ಕಂಠ ಮಾಲೆ ಕೊರಳಿಂಗದಿಕ ನೋಡ, ಅನ್ನೆ ದೈವಕ್ಕೆ ತಲೆವಾಗಲಾಗದು. ಆಗಳೂ ನಿಮ್ಮುವ ನೆನೆದು ಕೂಡಲ ಸಂಗಮ ದೇವ, ನಿಮ್ಮುವನೇ ಪೂಜಿಸಿ ಸದಾ ಸನ್ನಿಹಿತನಾಗಿಪ್ಪನು ಲಿಂಗ ಶಿಖಾಮಣಿಯಯ್ಯ ಎಂದು ಅರಿವು ಆಚಾರ ಸಂಕೇತವಾಗಿರುವ ರುದ್ರಾಕ್ಷಿ ಧಾರಣೆಯು ಭಕ್ತನ ದ್ವಿತೀಯ ಶೀಲ. ಅರಿವಿಲ್ಲದ ಆಚರಣೆ ಅಪಾಯಕಾರಿ ಎಂದು ಬಸವಣ್ಣನವರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಇನ್ನು ಮುಂದೆ ಅಷ್ಟಾವರಣದ 6ನೇ ಹಂತವಾದ ಮಂತ್ರದ ಬಗ್ಗೆ ತಿಳಿದುಕೊಳ್ಳೋಣ. ಮಂತ್ರ ಎಂದ್ರೆ ಮನ ನಾ ಕ್ರಾಯತೆ ಇತಿ ಮಂತ್ರ. ನಾವು ಪುನಃ ಪುನಃ ಯಾವುದನ್ನು ಮನನ ಮಾಡಿಕೊಳ್ಳುತ್ತೇವೆಯೋ ಅದುವೇ ಮಂತ್ರ. ಯಾವುದರಿಂದ ನಮ್ಮ ದುಃಖ ದೂರವಾಗುತ್ತದೆಯೋ ಅದುವೇ ಮಂತ್ರ. ಮಂತ್ರ ಎಂದರೆ ದೇವನಾಮ. ಕನ್ನಡದ ಒಬ್ಬ ಶ್ರೇಷ್ಠ ಸಂತರಾದ ಪುರಂದರದಾಸರು ಬರ್ತಾರೆ, ನೀನ್ಯಾಕೋ ನಿನ್ನ ಹಂಗೆ ಹಾಕೋ, ನಿನ್ನ ನಾಮದ ಬಲವೊಂದಿದ್ದರೆ ಸಾಕೋ ಎಂದು ಮಂತ್ರಕ್ಕೆ ಎಷ್ಟು ತೂಕವಿದೆ ಎಂದು ತಿಳಿಸಿದ್ದಾರೆ. ನಮ್ಮ ಲಿಂಗಾಯತ ಧರ್ಮದಲ್ಲಿ ಓಂ ನಮಃ ಶಿವಾಯ ಎನ್ನುವುದು ದೇವ ಮಂತ್ರವಾದರೆ, ಓಂ ಶ್ರೀ ಗುರು ಬಸವಲಿಂಗಾಯ ಎನ್ನುವಂಥದ್ದು ಗುರು ಮಂತ್ರ. ಬಸವ ಓಂ ನಮಃ ಶಿವಾಯ ಎನ್ನುವುದು ಯೋಗ ಮಂತ್ರವಾಗಿದೆ. ನಮ್ಮ ಇಂದ್ರಿಯಗಳ ಒಡೆಯ ಮನ, ಆ ಮನಸ್ಸಿನ ಒಡೆಯ ಪರಮಾತ್ಮ. ಆ ಪರಮಾತ್ಮನ ನಾಮವೇ ಮಂತ್ರವಾಗಿದೆ. ಆ ಮಂತ್ರದೊಂದಿಗೆ ನಮ್ಮ ಶ್ವಾಸವಿದ್ದರೆ ಪರಮಾತ್ಮನೊಂದಿಗೆ ನಾವು ಇದ್ದಂತೆ ಆರೋಗ್ಯ ಆಯುಷು ಅಭಿವೃದ್ಧಿಯಾಗುತ್ತದೆ. ಎನಗೆ ನಿಮ್ಮ ನೆನಹಾದಾಗಲೇ ಉದಯ, ಎನಗೆ ನಿಮ್ಮ ಮರೆಹಾದಾಗಲೇ ಅಸ್ತಮಾನ, ಎನಗೆ ನಿಮ್ಮ ನೆನಹವೇ ಜೀವನ, ಎನಗೆ ನಿಮ್ಮ ನೆನಹವೇ ಪ್ರಾಣ ಪ್ರಾಣ. ತಂದೆ ಸ್ವಾಮಿ ಎನ್ನ ಹೃದಯದಲ್ಲಿ ನಿಮ್ಮ ಚರಣ ದುಂಡಿಗೆಯ ನೊತ್ತಯ್ಯ, ವದನದಲ್ಲಿ ಷಡಾಕ್ಷರಿಯ ಬರೆಯ್ಯ, ಕೂಡಲ ಸಂಗಮ ದೇವ ಎಂದು ಬಸವಣ್ಣನವರು ದೇವನ ನೆನಹವೇ ಉನ್ನತಿ, ಮರೆಹವೇ ಅವನತಿ. ನೆನಹಿದ್ದರೆ ಜೀವನ, ಇಲ್ಲದಿದ್ದರೆ ಮರಣ. ದೇವರ ನೆನಹಿಲ್ಲದ ದೇಹದಲ್ಲಿ ಭೂತ ಪ್ರೇತ ಪಿಶಾಚಿಗಳು ರೋಗ ರುಜಿನಿಗಳು ಪ್ರವೇಶಿಸುತ್ತವೆ. ಕಿಚ್ಚು ಇಲ್ಲದ ಗಿಡಕ್ಕೆ ಹುಳು ಹುಟ್ಟುವಂತೆ, ಒಡೆಯರಿಲ್ಲದ ಮನೆಯೇ ನಾಯಿ ಹೋಗುವಂತೆ, ದೇವನ ನಾಮವಿಲ್ಲದ ದೇಹವನ್ನು ಭೂತ ಪ್ರೇತ ಪಿಶಾಚಿಗಳು ತುಂಬಿ ಚಿಂತೆ ಭಯ ಧೂಳು ದುಮ್ಮಾನಗಳು ಪ್ರವೇಶಿಸಿ ನಮ್ಮ ಬದುಕು ನರಕವಾಗುತ್ತದೆ ಎಂದು ತಿಳಿಸಿದ್ದಾರೆ. ಕರಿಯಂಜುವುದು ಅಂಕುಶಕ್ಕಯ್ಯ, ಗಿರಿಯಂಜುವುದು ಕುಲಿಶಕ್ಕಯ್ಯ, ತಮಂದ ವಂಜುವುದು ಬೇಗಿಗಯ್ಯ, ಕಾನನ ವಂಜುವುದು ಜ್ಯೋತಿಗಯ್ಯ, ಪಂಚ ಮಹಾಪಾತಕ ವಂಜುವವು ನಮ್ಮ ಕೂಡಲ ಸಂಗನ ನಾಮಕಯ್ಯ ಎಂದು. ಹಾಗೆಯೇ ಬಸವ ಎಂಬ ಮೂರಕ್ಷರ ಹೃದಯ ಕಮಲದಲ್ಲಿ ನೆಲೆಗೊಂಡಡೆ ಅಭೇದ್ಯ ಭೇದ್ಯವಾಯಿತು, ಅಸಾಧ್ಯ ಸಾಧ್ಯವಾಯಿತು ಎಂದು. ಇದು ಮಂತ್ರಕ್ಕಿರುವ ಶಕ್ತಿ ಎಂದರೆ. ಇನ್ನು ಮುಂದೆ ಅಷ್ಟಾವರಣದ 7ನೇ ಹಂತವಾದ ಪಾದೋದಕದ ಬಗ್ಗೆ ತಿಳ್ಕೊಳ್ಳೋಣ. ಪಾದ ಪ್ಲಸ್ ಉದಕ ಇಸ್ ಈಕ್ವಲ್ಸ್ ಟು ಪಾದೋದಕ. ಪಾದ ಎಂದರೆ ಇಲ್ಲಿ ಕೇವಲ ಭೌತಿಕವಾದ ನಮ್ಮ ಪಾದಗಳಲ್ಲ. ಪಾದ ಎನ್ನುವುದು ನಮ್ಮ ನಡತೆ, ಆಚಾರ, ವಿಚಾರ. ಇದೇ ಶರಣರಲ್ಲಿ ಸೇವೆ. ಇದಕ್ಕೂ ಶರಣರು ಪಾದ ಎಂದು ಹೇಳುತ್ತಾರೆ. ಈ ಪಾದಕ್ಕೆ ಶರಣರಲ್ಲಿ ಅತ್ಯಂತ ಮಹತ್ವದ ಸ್ಥಾನವಿದೆ. ಬ್ರಹ್ಮಂಗೆ ವಾಕ್ಪರುಷ, ವಿಷ್ಣುವಿಂಗೆ ನಯನ ಪರುಷ, ರುದ್ರಂಗೆ ಹಸ್ತ ಪರುಷ, ನಮ್ಮ ಕೂಡಲ ಸಂಗನ ಶರಣಂಗೆ ಪಾದವೇ ಪರುಷ ಎನ್ನುತ್ತಾರೆ ಬಸವಣ್ಣನವರು. ಹಲವು ಮಾತೇನು ನೀನೊಲಿದು ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು ಎಂದು ಶಿವಯೋಗಿಯು ಪಾದವಿಟ್ಟ ನೆಲ ಸುಕ್ಷೇತ್ರ, ಅವರು ಮುಟ್ಟಿದ ಜಲತೀರ್ಥ, ಕಂಡುದೆಲ್ಲ ಪಾವನ, ನಡೆದುದೆಲ್ಲ ಪರಮ ಬೋಧೆ ಎಂದು ತಿಳಿಸಿದ್ದಾರೆ. ಈ ವಚನದಿಂದ ನಮಗೆ ಅನ್ವಯವಾಗುವಂಥದ್ದು ನಮ್ಮ ಸುಕ್ಷೇತ್ರ, ನಮ್ಮ ತೀರ್ಥಸ್ಥಳ, ನಮ್ಮ ಪರಮ ಪಾವನವಾದ ಸ್ಥಳ, ನಮ್ಮ ಗುರುದೇವರು, 770 ಅಮರಗಣಗಳು, 196,000 ಶರಣರು ಎಲ್ಲರೂ ನಡೆದಾಡಿರುವಂತಹ ನಮ್ಮ ಗುರುದೇವರ ಕ್ರಾಂತಿ ಭೂಮಿಯಾಗಿರುವಂತಹ ನಮ್ಮ ಬಸವ ಕಲ್ಯಾಣ ನಮ್ಮೆಲ್ಲರಿಗೂ ಅದಕ್ಕಿಂತ ಪುಣ್ಯಸ್ಥಳ, ತೀರ್ಥಸ್ಥಳ ಮತ್ತೊಂದಿಲ್ಲ. ನಮ್ಮ ಶರಣರು ನಡೆದಾಡಿದ ನೆಲದಲ್ಲಿಯೇ ನಮ್ಮ ಜನನವಾಗಿರುವುದು ಅದು ನಮ್ಮೆಲ್ಲರ ಅದೃಷ್ಟ, ಸೌಭಾಗ್ಯ. ಕಲ್ಯಾಣವೇ ಕೈಲಾಸ, ಇದಕ್ಕಿಂತ ಇನ್ನೇನು ಬೇಕು ನಮಗೆ. ಇನ್ನು ಅಷ್ಟಾವರಣದ ಕೊನೆಯದಾದ 8ನೇ ಹಂತವಾದ ಪ್ರಸಾದದ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಸಾದ ಅಂದ್ರೆ ಪದಾರ್ಥ ಪ್ಲಸ್ ನೈವೇದ್ಯ ಪ್ಲಸ್ ಅನುಗ್ರಹ ಇಸ್ ಈಕ್ವಲ್ಸ್ ಟು ಪ್ರಸಾದ. ಜಲಕ್ಕೆ ಗುರುಲಿಂಗ ಜಂಗಮರ ಕೃಪಾರಸ ಬೆರೆದಾಗ ಅದು ಪಾದೋದಕವಾದರೆ, ಪದಾರ್ಥಕ್ಕೆ ಅನುಗ್ರಹ ಬೆರೆತರೆ ಪ್ರಸಾದವಾಗುತ್ತದೆ. ಒಂದು ಪಾತ್ರೆಯಲ್ಲಿ ಮಾಡಿರುವಂತಹ ಅಡಿಗೆ ಅದು ಪದಾರ್ಥ.
ಆ ಪದಾರ್ಥವನ್ನು ದೇವರಿಗೆ ಅರ್ಪಿಸಿದಾಗ ಅದು ನೈವೇದ್ಯವಾಗುತ್ತದೆ. ಆ ಅರ್ಪಿಸಿದ ನೈವೇದ್ಯ ದೇವರ ಅನುಗ್ರಹ ಪಡೆದುಕೊಂಡರೆ ಪ್ರಸಾದವಾಗುತ್ತದೆ. ದಾಸೋಹ ಸತ್ಯ ಶುದ್ಧ ಕಾಯಕದಿಂದ ಪದಾರ್ಥವನ್ನು ಗಳಿಸಿ ದಾಸೋಹ ಭಾವದಿಂದ ಅರ್ಪಿಸಬೇಕು. ಉಳಿದದ್ದನ್ನು ಪ್ರಸಾದವಾಗಿ ನಾವು ಸ್ವೀಕರಿಸಬೇಕು. ಆಗ ನಮ್ಮ ಚಿತ್ತ ಪ್ರಸನ್ನವಾಗುವುದು. ಪದಾರ್ಥವೆಂದೆಂಬಿರಿ, ಪದವಾವುದು ಅರ್ಥವಾವುದು ಎಂದರಿಯಿರಿ. ಪದವೇ ಲಿಂಗ, ಅರ್ಥವೇ ಭಕ್ತ, ಇವನರಿದು ಪದಾರ್ಥವೆಂದು ತಂದು ಅರ್ಪಿತವ ಮಾಡಬಲ್ಲಡೆ. ಕೂಡಿಕೊಂಡಿಪ್ಪ ನಮ್ಮ ಕೂಡಲಚನ ಸಂಗಮ ದೇವ. ಇಲ್ಲಿ ಪದವೇ ಲಿಂಗ, ಅರ್ಥವೇ ಭಕ್ತ ಎಂದರೆ ವಸ್ತುಗಳನ್ನು ಅರ್ಪಿಸಿ ಪಡೆಯುವುದು ಪ್ರಸಾದವಲ್ಲ, ತನ್ನನ್ನೇ ತಾನು ಅರ್ಪಿಸಿಕೊಳ್ಳುವುದು, ಗುರುದೇವರಲ್ಲಿ ಅರ್ಪಿಸಿಕೊಳ್ಳುವುದು ಪ್ರಸಾದವೆಂದು ಹೇಳುತ್ತಾರೆ. ಎನ್ನ ಆದಿ ವ್ಯಾಧಿಗಳೆಲ್ಲ ಪ್ರಸಾದವಯ್ಯ, ಎನ್ನ ಆಗು ಹೋಗುಗಳೆಲ್ಲ ಪ್ರಸಾದವಯ್ಯ, ಎನ್ನ ತಾಗು ನಿರೋಧಗಳೆಲ್ಲ ಪ್ರಸಾದವಯ್ಯ, ಎನ್ನ ಅರವು ಮರವುಗಳೆಲ್ಲವೂ ಪ್ರಸಾದವಯ್ಯ, ಎನ್ನ ಸುಖ ದುಃಖಗಳೆಲ್ಲವೂ ಪ್ರಸಾದವಯ್ಯ, ಎನ್ನ ಮಾನ ಅಪಮಾನಗಳೆಲ್ಲವೂ ಪ್ರಸಾದವಯ್ಯ, ಎನ್ನ ಭಯ ಭೀತಿಗಳೆಲ್ಲ ಪ್ರಸಾದವಯ್ಯ, ಎನ್ನ ಲಜ್ಜೆ ಮೋಹಗಳೆಲ್ಲ ಪ್ರಸಾದವಯ್ಯ, ಎನ್ನ ಸಜ್ಜನ ಸಮತೆಗಳೆಲ್ಲವೂ ಪ್ರಸಾದವಯ್ಯ, ಎನ್ನ ಸುಳುವು ಸಂಚಾರಗಳೆಲ್ಲವೂ ಪ್ರಸಾದವಯ್ಯ, ಎನ್ನ ಚಿತ್ತ ಸುಚಿತ್ತಗಳೆಲ್ಲವೂ ಪ್ರಸಾದವಯ್ಯ, ಎನ್ನ ಬುದ್ಧಿ ಸುಬುದ್ಧಿಗಳೆಲ್ಲ ಪ್ರಸಾದವಯ್ಯ, ಎನ್ನ ಅಹಂಕಾರ ನಿರಹಂಕಾರಗಳೆಲ್ಲ ಪ್ರಸಾದವಯ್ಯ, ಎನ್ನ ಮನ ಸುಮನಗಳೆಲ್ಲ ಪ್ರಸಾದವಯ್ಯ, ಎನ್ನ ಜ್ಞಾನ ಸುಜ್ಞಾನಗಳೆಲ್ಲವೂ ಪ್ರಸಾದವಯ್ಯ, ಎನ್ನ ತತ್ವ ತೋರಿಕೆಗಳೆಲ್ಲವೂ ಪ್ರಸಾದವಯ್ಯ, ಎನ್ನ ಕರ್ಣೇಂದ್ರಿಯಗಳೆಲ್ಲ ಪ್ರಸಾದವಯ್ಯ, ಎನ್ನ ಒಳ ಹೊರಗುಗಳೆಲ್ಲ ಪ್ರಸಾದವಯ್ಯ, ಎನ್ನ ಕೀಳು ಮೇಲುಗಳೆಲ್ಲ ಪ್ರಸಾದವಯ್ಯ. ಬಯಸಿ ಬಂದುದೆಲ್ಲ ಪದಾರ್ಥ, ಬಯಸದೇ ಬಂದುದೆಲ್ಲ ಪ್ರಸಾದ. ಈ ಪ್ರಸಾದದಲ್ಲಿ ಪ್ರಸನ್ನತೆ ಇದೆ ಗುರುದೇವ ಎಂದು ಹೇಳುತ್ತಾ ನನ್ನೆರಡು ಮಾತುಗಳಿಗೆ ಮಂಗಳ ಹಾಡುತ್ತೇನೆ. ಶರಣೋ ಶರಣ.